ಕೇರ್ಪೇಟೆ ತಾಲೂಕಿನ ಪ್ರತಿಷ್ಠಿತ ಅಗ್ರಬಚಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ರಮೇಶ್ ಕೊಡಾದ ನಾನು ತಮ್ಮಲ್ಲಿ ಈ ತಾಲೂಕಿನ ಪರವಾಗಿ ನಮ್ಮ ಪಂಚಾಯಿತಿಯ ಸ್ಥಿತಿಗತಿಗಳ ಬಗ್ಗೆ ನಾನು ಇವತ್ತು ಪ್ರೆಸ್ ಮೀಟ್ ಮಾಡೋವಂಥ ಅನಿವಾರ್ಯತೆ ಬಂದಿದೆ. ನಾನು ಈಗ ಮಾಡ್ತಾಯಿದ್ದೀನಿ. ಕಾರಣ ಇಷ್ಟೇ, ನಾನು 15 ವರ್ಷ ಸದಸ್ಯ ಆಗಿದ್ರು ಮತ್ತು 4 ವರ್ಷ ಅಧ್ಯಕ್ಷ ಆಗಿದ್ದೆ. ಗಾಂಧಿ ಗ್ರಾಮ ಪುರಸ್ಕೃತ ಪಂಚಾಯಿತಿ ಅಂತ ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ಯಾವುದಾದ್ರು ಪಂಚಾಯಿತಿ ಇದೆ ಅದು ಅಗ್ರಬಚಲಿ ಅಂತ ಉನ್ನತ ಪಂಚಾಯಿತಿಯಲ್ಲಿ ಈಗಿನ ಆಡಳಿತ ವರ್ಗ ಮತ್ತು ಅಧಿಕಾರಿಗಳ ವರ್ಗ ಯಾವ ರೀತಿಯಾಗಿದೆ ಅಂತಂದರೆ, ಮಾಡಿರೋ ಕೆಲಸಗಳಿಗೆ ಸ್ಟೋನು, ಉದಾಹರಣೆಗೆ ಸ್ಟೋನು ಡ್ರೈನೇಜು ಸುಮಾರು ಅದು ಒಂದು ಸರಿ ಮಾಡಿದರೆ ಒಂದು 30 ವರ್ಷ 40 ವರ್ಷ ಬರುತ್ತೆ. ಒಂದು ವೇಳೆ ಅದನ್ನು ಮತ್ತೆ ಕಿತ್ ಮಾಡಬೇಕು ಅಂದರೆ ಆ ಗ್ರಾಮದಲ್ಲಿ ಏನಾದರೂ ಇದರಿಂದ ಅನಾನುಕೂಲತೆ ಇದ್ದರೆ ಅರ್ಜಿ ಕೊಡಬೇಕು, ಅಥವಾ ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕು ಈವಾಗಲೇ ಅವ್ರು ಬಂದು ನೋಡಿ AWL ಎಲ್ಲ ಪರಿಶೀಲಿಸಿ ಅದನ್ನು ಇದು ಸರಿ ಇಲ್ಲ ಅಂತ ಹೇಳಿ ಅದನ್ನು ಕಿತ್ತಿ ಬೇರೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಏನೂ ಇಲ್ಲ, ಒಬ್ಬ ಗುತ್ತಿಗೆದಾರ ಅಂತ ಹೇಳ್ಕೊಂಡು ಯಾವ ಗುತ್ತಿಗೆದಾರ ಅಂತ ಗೊತ್ತಿಲ್ಲ, ಆ ಕ್ರಿಯೆ ಯೋಜನೆ ಇರೋದ್ರಲ್ಲೇ ಪಟ್ಟಿನೇ ಬೇರೆ, ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸ್ಥಳಗಳೇ ಬೇರೆ. ಅದನ್ನು ನಾವು ನೋಡಿದ್ರೆ ಕೇಳಿದ್ರೆ ಆಮೇಲೆ ಪರಿಶೀಲನೆ ಮಾಡಿದಾಗ ನಾವು ಅದು ಜಾಗ ತುಂಬ ಬದಲಾವಣೆ ಇರೋದ್ರಿಂದ ಕೇಳೋದಕ್ಕೆ ಸಂಬಂಧಪಟ್ಟ ಇಲಾಖೆ PDOಗೆ ಮತ್ತು ಅಧ್ಯಕ್ಷರಿಗೆಲ್ಲ ಗಮನಕ್ಕೆ ತಂದೆ. ಆದರೆ ಅವರು ಸರಿಯಾದ ರೀತಿ ಉತ್ತರ ಕೊಟ್ಟಿಲ್ಲ. ಅರ್ಜಿ ಕೊಡಿ ಅಂದರು, ಅರ್ಜಿ ಕೊಟ್ಟೆ. ಮತ್ತು ನಾನು ಮಾಹಿತಿ ಎತ್ತಲು ಅದನ್ನು ತಗೊಂಡೆ, ನೀವು ಮುಂಜೂರಾಗಿರೋದು ಮತ್ತು ಯಾವಾಗ ಆಕ್ಷನ್ ಪ್ಲ್ಯಾನ್ ಮಾಡಿದ್ದೀರಿ, ಕೆಲಸ ಮಾಡಿರೋದು ಯಾವಾಗ, ಒಂದು ಹಳೆ ಕೆಲಸ PW ರೋಡ್ಗೆ ಅದು ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಅದು ರಸ್ತೆ ಮತ್ತು ಅಗಲೀಕರಣಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ಆದರೆ ಇವರು ಈಗ ಅದನ್ನು ಸೇರಿಸ್ಕೊಂಡು ಹಳೆ ಡ್ರೈನ್ಗೆ 2 ಲಕ್ಷ ರೂಪಾಯಿನ ಡ್ರಾ ಮಾಡೋಕ್ಕೆ ಕೊಟ್ಟಿದ್ದಾರೆ. PDO ಮತ್ತು ಸಂಬಂಧಪಟ್ಟ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ ಆದಂಥ ಲೋಕೇಶ್ ಅವರು ಇದು ತುಂಬ ಸಾಮಿಲಾಗಿ ಅವರೇ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಚೆನ್ನಾಗಿರೋ ಚರಂಡಿ ನೀವು ಬಂದು ಸ್ಥಳ ಪರಿಶೀಲನೆ ಮಾಡ್ಬೋದು. ನಾನು ಸಂಬಂಧಪಟ್ಟ CSಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಅರ್ಜಿ ಕೊಟ್ಟಿದ್ದೀನಿ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಗಮನಕ್ಕೂ ತಂದಿದ್ದೀನಿ. AWL ಅವ್ರನ್ನ ಕರೆದು ನಾನು ಸ್ಥಳ ಪರಿಶೀಲನೆ ಮಾಡಿದ್ರು ಅಲ್ಲಿ ಜಾಗ ಈ ಜಾಗನೇ ಸೇರಿರೋದು ಬೇರೆ, ಇಲ್ಲಿ ಮಾಡ್ತಾ ಇರೋದು ಬೇರೆ ಅಂತ ಅವರು ಚೀಮಾರಿ ಹಾಕಿದ್ರು. ಮತ್ತು ಸಂಬಂಧಪಟ್ಟ ವೆಂಕಟೇಶ್ ಅವರು, ಇದು ಲೋಕೇಶ್ ಅವರು ಮತ್ತೆ ಮಾಡಿರೋ ಚರಂಡಿನ ಅದು ತುಂಬ ಚೆನ್ನಾಗಿದ್ದಂಥ ಚರಂಡಿನ ನಾನು ಫೋಟೋದೆಲ್ಲ ಕೇಳ್ತಾ ಇದ್ದೀನಿ, ಅದನ್ನು ಡ್ಯಾಮೇಜ್ ಇದ್ದರೆ ತೋರಿಸಿ ಅಂತ. ಆದರೂ PDO ಸ್ಥಳ ಪರಿಶೀಲನೆ ಇದುವರೆಗೂ ಸಹ ಬಂದಿರಲಿಲ್ಲ. ಮತ್ತು ನಾನು ಮಾಹಿತಿ ಕೇಳಿದ್ರು ನಮ್ಗೆ ಯಾವುದೇ ಮಾಹಿತಿ ಇಲ್ಲ, ಯಾರು ಕೆಲಸ ಮಾಡ್ತಾವ್ರೆ ಅಂತ ನನ್ನನ್ನೇ ವಿಚಾರಿಸ್ತಾರೆ. ನಾನು ಇಲ್ಲ ಬಂದು ನೋಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ, ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಡಿ. ಚೆನ್ನಾಗಿರೋ ಚರಂಡಿ ಕಿತ್ತಿ ಡ್ರೈನೇಜ್ ಇದು ಕಾಂಕ್ರೀಟ್ ಡ್ರೈನ್ ಮಾಡೋ ಉದ್ದೇಶ ಆದರೂ ಏನು ಅಂತ ನಾನು ಕೇಳಿದ್ರು ಸುಮಾರು ಒಂದು 5-6 ಲಕ್ಷ ರೂಪಾಯಿನ ಮಾಡಿರೋ ಕೆಲಸ ಮತ್ತು ಚೆನ್ನಾಗಿರ್ತಕ್ಕಂಥ ಚರಂಡಿನ ಕಿತ್ತಿ ಕೆಲಸ ಮಾಡ್ತಾ ಇರೋದ್ರಿಂದ ಇವ್ರ ಮೇಲೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಕ್ರಮ ತಗೊಂಡು PDO ಮತ್ತು ಇಂಜಿನಿಯರ್ ಬಗ್ಗೆ ಅವ್ರನ್ನ ಸಸ್ಪೆಂಡ್ ಮಾಡಿ ತನಿಖೆ ಮಾಡಬೇಕು ಅಂತ ಆಗ್ರಹ ಮಾಡ್ತೀನಿ. ನಾನು ತನಿಖೆಗೆ ಅರ್ಜಿ ಕೊಟ್ಟರು ನಮ್ಮನ್ನ ಗಣನೆಗೆ ತಾಳ್ದೇ ಒಬ್ಬ ಮಾಜಿ ಅಧ್ಯಕ್ಷರಾಗಿ ನಾನು ಸ್ವಾರ್ಥಕ್ಕೇನು ನನ್ನ ಕೆಲಸ ಮಾಡೋ ವಿಚಾರಕ್ಕೆ ನಾನು ವಿರೋಧ ಆಗಿಲ್ಲ. ಆದರೆ ಕೆಲಸ ಮಾಡೋಂಥ ಜಾಗದಲ್ಲಿ ಮಾಡ್ದೇ ಚೆನ್ನಾಗಿರ್ತಕ್ಕಂಥ ಚರಂಡಿನ ಕಿತ್ತಿ ಇವರು ಕಾಂಕ್ರೀಟ್ ಡ್ರೈನ್ ಮಾಡೋವಂಥ ಉದ್ದೇಶ ಆದರೂ ಏನು ಅಂತ ನಾವು ಗ್ರಾಮದವರೆಲ್ಲ ಕೇಳಿದ್ದೀವಿ. ಒಂದ್ಸರಿ